ನಾಗರತ್ನ ನನ್ನ ಹೆಸರು. ನನಗೆ 87 ವರ್ಷ. ನನಗೆ ಓಡಾಡೋಕ್ಕಾಗಲ್ಲ. ಚುನಾವಣೆ ಯೋಗದವರು ಬಂದು ಇಲ್ಲೇ ಓಟ್ ಹಾಕಿಸ್ಕೊಂಡು ಹೋದರು. ಅದು ತುಂಬ ಸಂತೋಷ ಆಯಿತು ನಮಗೆ. ನಮ್ಮಂಥ ನಾಗರಿಕರಿಗೆ ಇದು ಭಾಳ ಒಳ್ಳೆಯ ಕೆಲಸ ಆಯಿತು. ನಾನು ಓಟ್ ಹಾಕಿದ್ದೀನಿ. ನೀವು ಎಲ್ಲರೂ ಬಂದು ಸಹಕರಿಸಿ ಎಲ್ಲರೂ ಓಟ್ ಹಾಕ್ರಿ. ಚುನಾವಣೆ ಏಜರಿಗೆ ಮನೆಗೆ ಬಂದು ಓಟ್ ಹಾಕಿಸ್ಕೊಂಡು ಹೋದ್ರು. ಅವ್ರಿಗೆಲ್ಲರಿಗೂ ನನ್ನ ಧನ್ಯವಾದನೆಗಳು. ನಮಸ್ಕಾರ. ಚುನಾವಣಾ ಆಯೋಗದವರು ನಿನ್ನೆ ನಮ್ಮ ಮನೆಗೆ ಬಂದು ಹಿರಿಯ ನಾಗರಿಕರಾದಂತಹ ನಾಗರತ್ನಮ್ಮರ ಓಟ್ ಹಾಕಿಸ್ಕೊಂಡು ಹೋದರು. ಇದೇ ರೀತಿ ದೇಶದಲ್ಲಿ ಎಲ್ಲ ಕಡೆಯೂ ಚುನಾವಣಾ ಆಯೋಗ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಹಿರಿಯ ನಾಗರಿಕರೆಲ್ಲರೂ ಓಟ್ ಮಾಡಿದ್ದಾರೆ. ನಿನ್ನೆ ಇವತ್ತು 2-3 ದಿನ ಟೈಮ್ ಅವಕಾಶ ಕೊಟ್ಟಿದೆ. ಅಧಿಕಾರಿಗಳೇ ಬರ್ತಾರೆ, ಅವರೇ ಎಲ್ಲ ತಿಳುವಳಿಕೆ ನೀಡ್ತಾರೆ, ಅವರೇ ಬಂದು ಓಟ್ ಹಾಕಿಸ್ಕೊಳ್ಳಿಕ್ಕೆ ಅವ್ರಿಗೆ ಗುಪ್ತವಾಗಿ ಮತದಾನ ಮಾಡಿಸ್ತಾರೆ. ಈ ಅವಕಾಶವನ್ನು ಎಲ್ಲ ಭಾರತೀಯ ನಾಗರಿಕರು ಉಪಯೋಗಿಸ್ಕೋಬೇಕು. ಮತ್ತು ದೇಶದ ಒಳಿತಿಗಾಗಿ ಎಲ್ಲ ನಾಗರಿಕರು ನಮ್ಮ ಹಕ್ಕು ಓಟ್ ಹಾಕೋದನ್ನು ತಪ್ಪಿಸಬೇಡಿ, ಮರಿಬೇಡಿ. ಪರ್ಸೆಂಟೇಜಲ್ಲಿ ಜಾಸ್ತಿ ಇರಲಿ, ದೇಶಕ್ಕಾಗಿ ಒಳ್ಳೆಯದಾಗಲಿ. ಚುನಾವಣಾ ಆಯೋಗ, ಸರ್ಕಾರಕ್ಕಿಂತ ಜಿಲ್ಲಾಡಳಿತ, ತಾಲೂಕು ಆಡಳಿತ ಇವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ.